ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2023ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಯೂನಿಟ್ ಮೇಲೆ 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸ್ಟೇಟ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಈ 50 MCQಗಳನ್ನು ನೀವು ಫಾಲೋ ಮಾಡಿದರೆ ಈ ಕಮ್ಯುನಿಕೇಷನ್ ಯೂನಿಟ್ನಿಂದ ಬರುವ ಎಲ್ಲ ಪ್ರಶ್ನೆಗಳನ್ನು ಒಂದು ಸಾಲ್ವ್ ಮಾಡುವ ಎಬಿಲಿಟಿ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ, ಯಾವ ರೀತಿ ಆನ್ಸರ್ಸ್ಗಳನ್ನು ನೀಡಬೇಕು ಎಂಬುದು. ಸೊ ಅದೇ ರೀತಿ ಕರ್ನಾಟಕ ಸ್ಟೇಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಎಲ್ಲ ಯೂನಿಟ್ಗಳ ಮೇಲೆ PDF ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ, ಅದು ಕೂಡ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಅಥವಾ ನಿಮ್ಮ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಬೇಕು. ನಂತರ ಇಲ್ಲಿ ಸರ್ಚ್ನಲ್ಲಿ ನೀವು KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿರುವ ಎಲ್ಲ ಕಂಟೆಂಟನ್ನು ನೀವು ನೋಡ್ಕೊಳ್ಬೋದು. ನಂತರ ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. So let us move to the questions. Here the first question is, which of these should not be avoided for effective communication? Noise, planning, semantic problems, wrong assumptions. ಪರಿಣಾಮಕಾರಿ ಸಂವಹನಕ್ಕಾಗಿ ಇವುಗಳಲ್ಲಿ ಯಾವುದನ್ನು ತಪ್ಪಿಸಬಾರದು? ಶಬ್ದ, ಯೋಜನೆ, ಶಬ್ದಾರ್ಥದ ತೊಂದರೆಗಳು, ರಾಂಗ್ ಅಸಂಪ್ಷನ್ಸ್ ಅಂದರೆ ತಪ್ಪು ಊಹೆಗಳು. ಸೊ ಇನ್ ಕಮ್ಯುನಿಕೇಷನ್ we cannot avoid ಪ್ಲ್ಯಾನಿಂಗ್. ಸೊ ಬಿಕಾಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ವಿ ನೀಡ್ ಪ್ಲ್ಯಾನ್. ಯಾವುದೇ ಒಂದು ನಮ್ಮ ಸಂವಹನವು ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಒಂದು ಸರಿಯಾದ ಯೋಜನೆಯನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ಇನ್ ಕಮ್ಯುನಿಕೇಷನ್ ವಿ ಕ್ಯಾನ್ ನಾಟ್ ಅವಾಯ್ಡ್ ದಿ ಪ್ಲ್ಯಾನ್. ಸೊ ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಮಸ್ಟ್ ಬಿ ಅವಾಯ್ಡೆಡ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. Question number 2. The assertion is formal communication tends to be fast and flexible. Reason is formal communication is a systematic and orderly flow of information. ಸಮರ್ಥನೆ ಏನು ಹೇಳ್ತಾ ಇದೆ? ಔಪಚಾರಿಕ ಸಂವಹನವು ವೇಗವಾಗಿರುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ. ಕಾರಣ, ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವಾಗಿದೆ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಬೋತ್ A and R are correct. R is correct explanation of A. Both A and R are correct, but R is not correct explanation of A. Option C, A is correct, R is false. Option D, A is false, R is correct. Yes, here if you go through these sentences, assertion is wrong here. Formal communication tends to be fast and flexible. So formal communication, it goes in a systematic way. ಇದು ಫಾರ್ಮಲ್ ಕಮ್ಯುನಿಕೇಷನ್ ಒಂದು ವ್ಯವಸ್ಥಿತವಾದ ಮಾದರಿಯಲ್ಲಿ ಸಾಗುವುದರಿಂದ ಇದು ಫ್ಲೆಕ್ಸಿಬಲ್ ಆಗಿರಲ್ಲ ಮತ್ತು ಅಷ್ಟೊಂದು ಫಾಸ್ಟ್ ಕೂಡ ಇರಲ್ಲ. ಸೊ ಹೀಗಾಗಿ ಅಸರ್ಷನ್ ಏನಿದೆ ಇಲ್ಲಿ ಫಾಲ್ಸ್ ಇದೆ. Reason, formal communication is systematic and orderly flow of information. This is correct. So formal communication ಅಂದರೆ ಔಪಚಾರಿಕ ಸಂವಹನ ಯಾವಾಗಲೂ ಕೂಡ ಒಂದು ಸಿಸ್ಟಮ್ ವ್ಯವಸ್ಥಿತವಾದ ಮಾದರಿಯಲ್ಲಿ ಸಾಗುತ್ತೆ ಮತ್ತು ಒಂದು ಸರಿಯಾದ ಆರ್ಡರ್ ಆಗಿ ಇನ್ಫಾರ್ಮೇಷನನ್ನು ನೀಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 3. ಕಮ್ಯುನಿಕೇಷನ್ ಬಿಟ್ವೀನ್ ದ ಈಕ್ವಲ್ಸ್. ಸಮನಾದ ಜನರ ನಡುವಿನ ಸಂವಹನವನ್ನು ಏನಂತ ಕರಿತಾ ಇದ್ದೀವಿ? ಟೆಂಪರಲ್ ಕಮ್ಯುನಿಕೇಷನ್, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್, ಟರ್ಮಿನಲ್ ಕಮ್ಯುನಿಕೇಷನ್, ಲ್ಯಾಟ್ರಲ್ ಕಮ್ಯುನಿಕೇಷನ್. Yes, communication between the equal people is known as the lateral communication. ಸೊ ಸಮನಾದ ಜನರ ನಡುವಿನ ಒಂದು ಸಂವಹನವನ್ನು ನಾವು ಲ್ಯಾಟ್ರಲ್ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಸೊ ಲ್ಯಾಟ್ರಲ್ ಕಮ್ಯುನಿಕೇಷನ್ is the exchange or imparting or sharing of information, ideas, feelings between people within a community, peer groups, departments or units or an organization who are at or about the same hierarchical level. Question number 4. Writing a personal diary or otherwise recording one's thoughts and feelings are example of mediated intrapersonal communication, mediated interpersonal communication, mediated mass communication, none of the above. ವೈಯಕ್ತಿಕ ದಿನಚರಿಯಲ್ಲಿ ಬರೆಯುವುದನ್ನು, ಡೈರಿ ಬರೆಯುವುದನ್ನು ಅಥವಾ ಇನ್ನೊಬ್ಬರ ಆಲೋಚನೆಗಳು ಮತ್ತು ಭಾವನೆಗಳನ್ನು ದಾಖಲೆ ಮಾಡುವುದಕ್ಕೆ ಏನಂತ ಕರಿತಾ ಇದ್ದೀವಿ? The right answer is option A, mediated intrapersonal communication. Option A is correct. Question number 5. The term DAVP stands for. DAVP ಈ ಪದ ಏನನ್ನ ಸೂಚಿಸ್ತಾ ಇದೆ? Option A, Directorate of Advertising and Vocal Publicity. Option B, Division of Audio Visual Publicity. Option C, Department of Audio Visual Publicity. Option D, Directorate of Advertising and Visual Publicity. Yes, here the right answer for this question is Directorate of Advertising and Visual Publicity. Option D is the correct.
So Directorate of Advertising and Visual Publicity, it is the nodal agency of the Government of India for advertising by various ministries and organizations of Government of India. It also includes public sector undertakings and also autonomous bodies. Question number 6. Effectiveness of communication can be traced from each of the following: attitude survey, performance record, students attendance, selection of communication channel. Is to trace the effectiveness of communication, A, B, C are required here. Attitudinal surveys, performance records, students attendance. So option 2 is the right answer. Question number 7. Who among the following is a gatekeeper? ಗೇಟ್ ಅಂತ ಯಾರನ್ನ ಕರಿತಾ ಇದ್ದೀವಿ ಕಮ್ಯುನಿಕೇಷನ್ನಲ್ಲಿ? ರೀಡರ್, ವೀವರ್, ಲಿಸನರ್ಸ್, ಎಡಿಟರ್. ಓದುಗ, ವೀಕ್ಷಕ, ಕೇಳುಗ, ಸಂಪಾದಕ. ಸೊ ಇನ್ ಅ ಕಮ್ಯುನಿಕೇಷನ್ ಪ್ರಾಸೆಸ್ ಗೇಟ್ ಕೀಪರ್ ಈಸ್ ಎಡಿಟರ್. Question number 8. If a student raises a hand to speak in the class, the person is using. ತರಗತಿಯಲ್ಲಿ ಒಬ್ಬ ವ್ಯಕ್ತಿ ಮಾತನಾಡಲು ಕೈಯನ್ನು ಎತ್ತಿದ್ರೆ ಆ ವ್ಯಕ್ತಿ ಏನನ್ನ ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಮಾಡಿಫೈಯರ್, ಆಪ್ಷನ್ ಬಿ ಎಂಬ್ಲಮ್, ಆಪ್ಷನ್ ಸಿ ರೆಗ್ಯುಲೇಟರ್, ಆಪ್ಷನ್ ಡಿ ಡಿಸ್ಪ್ಲೇ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ option B, emblem is the right answer. So if a student is raising hands to speak in the class, he is using emblem. So now let us move to the next question. So emblem means, we know emblem means when students is going to raise the hands to speak up, means he is communicating non-verbally. So emblems are non-verbal symbols that can generally be translated directly into words. Means if a student raises hand, teacher will come to know that he knows the answer. Question number 9. Informal transmission of information or filtered information is called. ಮಾಹಿತಿಯ ಅನೌಪಚಾರಿಕ ಪ್ರಸಾರ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯನ್ನು ಏನಂತ ಕರಿತಾ ಇದ್ದೀವಿ? ಗಾಸಿಪ್, ಗ್ರೇಪ್ ವೈನ್, ವರ್ಟಿಕಲ್ ಕಮ್ಯುನಿಕೇಷನ್, ಹಾರಿಜಾಂಟಲ್ ಕಮ್ಯುನಿಕೇಷನ್. ಇನ್ಫಾರ್ಮಲ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಈಸ್ ನೋನ್ ಆಸ್ ದಿ ಗ್ರೇಪ್ ವೈನ್ ಕಮ್ಯುನಿಕೇಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. So grapevine communication, it is informal workplace dialogue in its purest form. It is characterized by conversations between employees, superiors that do not follow any prescribed structure here. ಈ ಒಂದು ಗ್ರೇಪ್ವೈನ್ ಕಮ್ಯುನಿಕೇಷನಲ್ಲಿ ಸಂವಹನ ಮಾಡಬೇಕಾದ್ರೆ ಯಾರು ಕೂಡ ಒಂದು ವ್ಯವಸ್ಥಿತವಾದ ಮಾದರಿಯನ್ನು ಆಯ್ಕೆ ಮಾಡಲ್ಲ. ಈ ಒಂದು ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಾವು ಯಾವ ರೀತಿ ಇನ್ಫಾರ್ಮಲ್ ಆಗಿ ಮಾತಾಡ್ತೀವಲ್ಲ ಅದಕ್ಕೆ ನಾವು ಗ್ರೇಪ್ವೈನ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದೀವಿ. Question number 10. Assertion: to communicate well in the classroom, it is a natural ability. Reason: effective teaching in the classroom demands knowledge of the communication process. ಸಮರ್ಥನೆ: ತರಗತಿಯಲ್ಲಿ ಚೆನ್ನಾಗಿ ಸಂವಹನ ಮಾಡೋದು ಒಂದು ಸಹಜ ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ. ಕಾರಣ, ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆ ಜ್ಞಾನದ ಅಗತ್ಯವಿರುತ್ತದೆ. 4 options are given here. In this question we can say option D is correct, because to communicate well it is in classroom it is a natural ability ಅಂತ ಹೇಳ್ತಾ ಇದ್ದಾರೆ. No, it is not natural, we can learn. ಸೊ ಯಾರೇ ಆಗಲಿ ಉತ್ತಮ ಸಂವಹನ ವಿಧಾನವನ್ನು ಕಲಿತ್ಕೊಳ್ಬಹುದು, ಇದು ಸಹಜವಾದ ಕ್ರಿಯೆ ಅಲ್ಲ. ಬಟ್ ಆಪ್ಷನ್ ರೀಸನ್ ಇಸ್ ಕರೆಕ್ಟ್ ಹಿಯರ್. Effective teaching in the classroom demands knowledge of the communication process. So to teach well, to communicate well with the students, we need good amount of knowledge. ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡಬೇಕಂದ್ರೆ ನಮಗೆ ಜ್ಞಾನದ ಅಗತ್ಯ ಇದ್ದೇ ಇದೆ. Question number 11. When we try to organize details in our minds, we are seeking to option A, produce new ideas in our mind. Option B, process complex information and then categorize it. Option C, categorize difficult and easy pieces of information. Option D, process simple information and categorize. ನಾವು ನಮ್ಮ ಮನಸ್ಸಿನಲ್ಲಿ ವಿವರಣೆಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನ ಬಯಸ್ತಾ ಇದ್ದೀವಿ? ಆಪ್ಷನ್ ಎ, ನಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ. ಆಪ್ಷನ್ ಬಿ, ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತಾ ಇದ್ದೀವಿ. ಆಪ್ಷನ್ ಸಿ, ಕಷ್ಟಕರವಾದ ಮತ್ತು ಸುಲಭವಾದ ಮಾಹಿತಿಯನ್ನು ವರ್ಗೀಕರಿಸ್ತಾ ಇದ್ದೀವಿ. ಆಪ್ಷನ್ ಡಿ, ಸರಳ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ಮತ್ತೆ ವರ್ಗೀಕರಣ ಮಾಡ್ತಾ ಇದ್ದೀವಿ. Yes, here the right answer is option B. When we are trying to organize details in your minds, we seek process complex information and then categorize it. ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ. Question number 12. Non-verbal communication includes
delivering a speech, telephonic conversation, singing a song, shaking hands. ನಾನ್ ವರ್ಬಲ್ ಸಂವಹನ ಏನನ್ನ ಒಳಗೊಂಡಿದೆ? ಭಾಷಣವನ್ನು ನೀಡುವುದು, ದೂರವಾಣಿ ಸಂಭಾಷಣೆ, ಹಾಡನ್ನು ಹಾಡುವುದು, ಕೈ ಕುಲುಕುವುದು. ಸೊ ನಾನ್ ವರ್ಬಲ್ ನಮ್ಗೆ ಗೊತ್ತಿದೆ, ನಾವಿಲ್ಲಿ ವರ್ಡ್ಸ್ಗಳನ್ನು ಬಳಸ್ತಾ ಇಲ್ಲ, ಶಬ್ದಗಳನ್ನು ಬಳಕೆ ಮಾಡ್ತಾ ಇಲ್ಲ. ಭಾಷಣ, ದೂರವಾಣಿ, ಹಾಡನ್ನು ಹಾಡುವಾಗ ಶಬ್ದಗಳನ್ನು ಬಳಕೆ ಮಾಡ್ತೀವಿ, ಬಟ್ ಕೈ ಕುಲುಕುವಾಗ ಶಬ್ದಗಳನ್ನು ಬಳಕೆ ಮಾಡಲ್ಲ. ಸೊ ಶೇಕಿಂಗ್ ಹ್ಯಾಂಡ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ non-verbal communication. Non-verbal communication is the transmission of message or signals through a non-verbal platform such as eye contact, facial expression, gestures, postures, etc. Question number 13. Which of the following steps would you consider first for an effective communication? Select the channel of communication, plan the evaluation procedure, specify the objectives of communication, identify various media for communication. ಪರಿಣಾಮಕಾರಿ ಸಂವಹನಕ್ಕಾಗಿ ನೀವು ಈ ಕೆಳಗಿನ ಯಾವ ಹಂತಗಳನ್ನು ಪರಿಗಣಿಸುತ್ತೀರಿ? ಆಪ್ಷನ್ ಎ ಸಂವಹನದ ಚಾನಲನ್ನು ಆಯ್ಕೆ ಮಾಡುವುದು, ಆಪ್ಷನ್ ಬಿ ಮೌಲ್ಯಮಾಪನ ಕಾರ್ಯವಿಧಾನವನ್ನು ಯೋಜಿಸುವುದು, ಆಪ್ಷನ್ ಸಿ ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು, ಆಪ್ಷನ್ ಡಿ ಸಂವಹನಕ್ಕಾಗಿ ವಿವಿಧ ಮಾಧ್ಯಮಗಳನ್ನು ಗುರುತಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಪೆಸಿಫೈ ದ ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಷನ್, ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು. Question number 14. The essential components of communication are. ಸಂವಹನದ ಅಗತ್ಯ ಅಂಶಗಳು ಯಾವುವು? So let us move to the answer directly. Option A, source, message, interference, channel, receiver, feedback and context. So these are the essential components of communication. So source, message, encoding, channel, decoding, receiver, feedback, these are very essential for communication process. Question number 15. Effectiveness of communication can be traced from which of the following? Attitude, surveys, performance records, students attendance, selection of communication channel. The right answer is option 2A, B, C. Attitude survey, performance records, students attendance, these are essential to trace the effective communication. Question number 16. Audio conferencing may be classified among the following types of communication. ಆಡಿಯೋ ಕಾನ್ಫರೆನ್ಸಿಂಗನ್ನು ಈ ಕೆಳಗಿನ ಯಾವ ರೀತಿಯ ಸಂವಹನಗಳಲ್ಲಿ ವರ್ಗೀಕರಿಸ್ತಾ ಇದ್ದೀವಿ? ಒನ್ ಸೈಡೆಡ್ ವರ್ಬಲ್, ಟೂ ಸೈಡೆಡ್ ವರ್ಬಲ್, ಒನ್ ಸೈಡೆಡ್ ನಾನ್ ವರ್ಬಲ್, ಟೂ ಸೈಡೆಡ್ ನಾನ್ ವರ್ಬಲ್. ಸೊ ಆಡಿಯೋ ಕಾನ್ಫರೆನ್ಸ್ ಇಟ್ ಈಸ್ ಅ ಟೂ ಸೈಡೆಡ್ ವರ್ಬಲ್, ಬಿಕಾಸ್ ಆಡಿಯೋ ಕಾನ್ಫರೆನ್ಸ್ನಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ಇದನ್ನು ಟೂ ಸೈಡೆಡ್ ವರ್ಬಲ್ ಅಂತ ಹೇಳ್ತಾ ಇದ್ದೀವಿ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ಫೀಡ್ಬ್ಯಾಕ್? ಕೆಳಗಿನಗಳಲ್ಲಿ ಯಾವುದು ಪ್ರತಿಕ್ರಿಯೆಯನ್ನು ವಿವರಿಸ್ತಾ ಇದೆ? Option A, non-verbal communication only. Option B, environmental noise. Option C, verbal and non-verbal receivers responses. Option D, verbal communication only. Yes, whenever you are going to give feedback, we can give in verbally or also in non-verbally. So here the right answer is option C, verbal and non-verbal receiver responses. So in the communication process, feedback means it is a response from the receiver which gives the communicator an idea of how the message is being received or whether it needs to be modified. Question number 18. The transmission of culture from one generation to another is called. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿಯನ್ನು ಹರಡುವುದನ್ನು ನಾವು ಏನಂತ ಕರಿತಾ ಇದ್ದೀವಿ? ಅಕಲ್ಚರೇಷನ್, ಎನ್ಕಲ್ಚರೇಷನ್, ಇಂಟರ್ಕಲ್ಚರೇಷನ್, none of the above. Yes, here the correct answer is option B, enculturation. Question number 19. TV channel launched for covering only engineering and technology subjects is known as. ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ಮಾತ್ರ ಪ್ರಸಾರ ಮಾಡಲು ಪ್ರಾರಂಭಿಸಲಾದ ಟಿವಿ ಚಾನಲ್ ಯಾವುದು? ಜ್ಞಾನದರ್ಶನ್, ವ್ಯಾಸ, ಏಕಲವ್ಯ, ಕಿಸಾನ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಏಕಲವ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So Ekalavya Technology Channel is a distant learning joint initiative between IIT and IGNOU. The main objective is to bring the audience the actual IIT classrooms virtually at their doorsteps. It is a channel dedicated to technical education. The channel is designed to carry video courses in different disciplines. Currently 8 complete courses are running in parallel. These are contributed by IIT Delhi, IIT Kharagpur, IIT Madras. Question number 20. Which of the following is not a successful communication? One who presents material in a precise and clear way. One who is able to adopt himself or herself according to the language of the communicatee. One who knows a lot but is somewhat reserved in his attitude.
one who sometimes becomes informal before the receiver and develops the rapport. So here the right answer is option C, because one who knows a lot is having much knowledge but he is reserved in his attitude. So this is not a successful communication. Remaining three are successful communication. ಯಾವಾಗ ಸಂವಹನ ಯಶಸ್ವಿ ಆಗುತ್ತೆ ಅಂತಂದರೆ ವಿಷಯವನ್ನು ನಿಖರವಾಗಿ ಸ್ಪಷ್ಟ ರೀತಿಯಲ್ಲಿ ಹೇಳಬೇಕು, ಸಂವಹನದ ಭಾಷೆಗೆ ಅನುಗುಣವಾಗಿ ತನ್ನನ್ನು ತಾನು ಶಕ್ತನಾಗಬೇಕು, ಮತ್ತು ರಿಸೀವರ್ ಮುಂದೆ ಕೆಲವೊಮ್ಮೆ ಅನೌಪಚಾರಿಕವಾಗಿ ಕೂಡ ಸಂಬಂಧವನ್ನು ಬೆಳೆಸಬೇಕು, ಆದರೆ ತನ್ನದಿಗೆ ಹೊಂದಿರುವ ಜ್ಞಾನದ ಬಗ್ಗೆ ಆತನ ವರ್ತನೆಯಲ್ಲಿ ಮೀಸಲಿರಬಾರದು. Question number 21. Encoding is important to encourage feedback, eliminate noise, produce messages, ensure decoding of message. ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ? ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು, ಶಬ್ದವನ್ನು ನಿವಾರಿಸಲು, ಸಂದೇಶಗಳನ್ನು ತಯಾರಿಸಲು, ಸಂದೇಶದ ಡಿಕೋಡಿಂಗನ್ನು ಖಚಿತಪಡಿಸಿಕೊಳ್ಳಲು. ಸೊ ಎನ್ಕೋಡಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಮೆಸೇಜಸ್. ಸಂದೇಶಗಳನ್ನು ತಯಾರು ಮಾಡಲು ಎನ್ಕೋಡಿಂಗ್ ಮಹತ್ವವಾಗಿದೆ. ಸೊ ದ ಎನ್ಕೋಡರ್ is the person who is going to develop the message. The encoder must determine how the message will be received by the audience and make adjustments so the message is received by the way want it to be received. So encoder is the person who is going to send the message. Decoder is the person who is going to receive the message. Question number 22. Which of the following is not a successful communication? ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿ ಸಂವಹನ ಅಲ್ಲ? The right answer is option C, one who knows a lot but is somewhat reserved in his attitude. Question number 23. In communication, chatting in internet is ಸಂವಹನದಲ್ಲಿ ಇಂಟರ್ನೆಟ್ನಲ್ಲಿ ಚಾಟ್ ಮಾಡುವುದು. ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಷನ್, ಆಪ್ಷನ್ ಬಿ ನಾನ್ ವರ್ಬಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಪ್ಯಾರಲಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಗ್ರೇಪ್ ವೈನ್ ಕಮ್ಯುನಿಕೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಷನ್, ಮೌಖಿಕ ಸಂವಹನ. Question number 24. The information function of mass communication is described as. The information function of mass communication is described as. ಸಾಮೂಹಿಕ ಸಂವಹನದ ಮಾಹಿತಿ ಕಾರ್ಯವನ್ನು ಏನಂತ ಕರಿತಾ ಇದ್ದೀವಿ? ಡಿಫ್ಯೂಷನ್, ಪಬ್ಲಿಸಿಟಿ, ಸರ್ವೆಲೆನ್ಸ್, ಡೈವರ್ಜನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸರ್ವೆಲೆನ್ಸ್. Communication surveillance, it is the monitoring, interception, collection, preservation and retention of information. Question number 25. In communication, a major barrier to reception of message is audience attitude, audience knowledge, audience education, audience income. ಸಂವಹನದಲ್ಲಿ ಸಂದೇಶಗಳನ್ನು ಸ್ವೀಕರಿಸಲು ಒಂದು ಪ್ರಮುಖ ತಡೆ ಪ್ರೇಕ್ಷಕರ ವರ್ತನೆ, ಪ್ರೇಕ್ಷಕರ ಜ್ಞಾನ, ಪ್ರೇಕ್ಷಕರ ಶಿಕ್ಷಣ, ಪ್ರೇಕ್ಷಕರ ಆದಾಯ. The right answer is option A, audience attitude is very essential. Question number 26. A person has a very advanced sense of what is socially appropriate and always knows what to say in every social context. The person has which kind of linguistic competence? ಒಬ್ಬ ವ್ಯಕ್ತಿಯು ಸಾಮಾಜಿಕವಾಗಿ ಸೂಕ್ತವಾದುದರ ಬಗ್ಗೆ ಬಹಳ ಮುಂದುವರಿದ ಪ್ರಜ್ಞೆಯನ್ನು ಹೊಂದಿದ್ದಾನೆ ಮತ್ತು ಪ್ರತಿ ಸಾಮಾಜಿಕ ಸಂದರ್ಭದಲ್ಲೂ ಏನು ಹೇಳಬೇಕೆಂದು ಯಾವಾಗಲೂ ತಿಳಿದಿರುತ್ತಾನೆ. ವ್ಯಕ್ತಿಯು ಯಾವ ರೀತಿಯ ಭಾಷಾ ಸಾಮರ್ಥ್ಯವನ್ನು ಹೊಂದಿದ್ದಾನೆ? ಫೋನೆಮಿಕ್, ಕಾಗ್ನಿಟಿವ್, ಸಿಂಟ್ಯಾಕ್ಟಿಕ್, ಪ್ರಾಗ್ಮೆಟಿಕ್. The right answer is option D, pragmatic. Question number 27. Books can be powerful source of communication provided content is abstract, content is illustrative, medium is Hindi, content is presented through good print. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು. ಯಾವಾಗ ಅಂತಂದರೆ ವಿಷಯವನ್ನು ಅಮೂರ್ತವಾಗಿ ಒದಗಿಸಿದರೆ, ವಿಷಯವು ವಿವರಣಾತ್ಮಕವಾಗಿದ್ದರೆ, ಮಾಧ್ಯಮವು ಹಿಂದಿಯಾಗಿದ್ದರೆ, ವಿಷಯನ ಉತ್ತಮ ಮುದ್ರಣದ ಮೂಲಕ ಪ್ರಸ್ತುತಪಡಿಸಿದರೆ. ಸೊ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್ ಇಫ್ ದ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್. ವಿಷಯವು ವಿವರಣಾತ್ಮಕವಾಗಿದ್ದರೆ ಪುಸ್ತಕಗಳು ಪ್ರಬಲ ಸಂವಹನ ಮಾಧ್ಯಮವಾಗಿವೆ. Question number 28. Leadership roles first emerge in which of the following kinds of communication? Intrapersonal communication, small group communication, face-to-face public communication, media like cell phones and instant messenger. ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರಗಳು ಮೊದಲು ಹೊರಹೊಮ್ಮುತ್ತಾ ಇವೆ? ಪರಸ್ಪರ ಸಂವಹನ, ಸಣ್ಣ ಗುಂಪು ಸಂವಹನ, ಮುಖಾಮುಖಿ ಸಾರ್ವಜನಿಕ ಸಂವಹನ, ಮಾಧ್ಯಮ ತರಹದ ಸೆಲ್ ಫೋನ್ಗಳು ಮತ್ತು ತ್ವರಿತ ಮೆಸೆಂಜರ್. The right answer is option B, small group communication, ಸಣ್ಣ ಗುಂಪಿನ ಸಂವಹನ. Communication in small groups consists of 3 or more people who share a common goal and communicate collectively to achieve it.
Question number 29. Internal and external factors that affect message reception by the students in the classroom are referred as feedback, fragmentation, channelization, noise. ತರಗತಿಯ ವಿದ್ಯಾರ್ಥಿಗಳಿಂದ ಸಂದೇಶ ಸ್ವಾಗತದ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳು ಏನನ್ನು ಉಲ್ಲೇಖಿಸ್ತಾ ಇದೆ? ಪ್ರತಿಕ್ರಿಯೆ, ವಿಘಟನೆ, ಚಾನಲೈಸೇಷನ್, ಶಬ್ದ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನಾಯ್ಸ್. In the communication process, feedback refers to a response from receiver which gives communicator an idea of how the message is being received. So, internal and external factors that affect the message reception by the students in the classroom are referred as noise. Option D is the right answer. Question number 30. When verbal and non-verbal messages are contradictory, it is said that most people believe in. ಮೌಖಿಕ ಮತ್ತು ಅಮೌಖಿಕ ಸಂದೇಶಗಳು ವಿರೋಧಾಭಾಸವಾದಾಗ ಹೆಚ್ಚಿನ ಜನರು ಯಾವುದನ್ನು ನಂಬ್ತಾ ಇದ್ದಾರೆ? ಇಂಟರ್ಮೀಡಿಯೇಟ್ ಮೆಸೇಜ್, ವರ್ಬಲ್ ಮೆಸೇಜ್, ನಾನ್ ವರ್ಬಲ್ ಮೆಸೇಜ್, ಅಗ್ರೆಸಿವ್ ಮೆಸೇಜ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ನಾನ್ ವರ್ಬಲ್ ಮೆಸೇಜ್. ಅಮೌಖಿಕ ಸಂದೇಶಗಳನ್ನು ನಂಬ್ತಾ ಇದ್ದಾರೆ. ಕ್ವೆಶನ್ ನಂಬರ್ 31. ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ ಇಸ್ ಡ್ರಿವನ್ ಬೈ. ಅಭಿವ್ಯಕ್ತಿಶೀಲ ಸಂವಹನವನ್ನು ಯಾವುದರಿಂದ ನಡೆಸಲಾಗ್ತಾ ಇದೆ? Passive aggression, encoders personality characteristics, external clues, encoder decoder contact. The right answer is option B, encoders personality characteristics. Encoder na ವ್ಯಕ್ತಿತ್ವ ಗುಣಲಕ್ಷಣಗಳು. Question number 32. Positive classroom communication leads to. ಎಸ್, ಸಕಾರಾತ್ಮಕ ತರಗತಿಯ ಸಂವಹನವು ಯಾವುದಕ್ಕೆ ಕಾರಣ ಆಗ್ತಾ ಇದೆ? ಕೊರಿಷನ್, ಕಾನ್ಫ್ರಂಟೇಷನ್, submission, persuasion. The right answer is option D, persuasion, ಮನವೊಲಿಸುವಿಕೆ. Question number 33. Effective communication presupposes. ಪರಿಣಾಮಕಾರಿ ಸಂವಹನ. Option A, non-alignment. Option B, domination. Option C, passivity. Option D, understanding. The right answer is option D, effective communication presupposes understanding. ಪರಿಣಾಮಕಾರಿ ಸಂವಹನವು ಯಾವಾಗಲೂ ತಿಳುವಳಿಕೆಯಿಂದ ಕೂಡಿರುತ್ತದೆ. Question number 34. A good communicator begins his or her presentation with a non sequitur, repetitive phrase, icebreaker, complex question. ಉತ್ತಮ ಸಂವಹನಕಾರನು ಅವನ ಅಥವಾ ಅವಳ ಪ್ರಸ್ತುತಿಯನ್ನು ಇದರೊಂದಿಗೆ ಪ್ರಾರಂಭಿಸುತ್ತಾನೆ: ಅನುಕ್ರಮವಲ್ಲದ, ಪುನರಾವರ್ತಿತ ನುಡಿಗಟ್ಟು, ಐಸ್ ಬ್ರೇಕರ್, ಸಂಕೀರ್ಣ ಪ್ರಶ್ನೆ. ಸೊ ಗುಡ್ ಕಮ್ಯುನಿಕೇಟರ್ ಸ್ಟಾರ್ಟ್ ಇಸ್ ಪ್ರೆಸೆಂಟೇಷನ್ ವಿತ್ ಐಸ್ ಬ್ರೇಕರ್. Question number 35. Differentiation between acceptance and non-acceptance of certain stimuli in classroom communication is the basis of selective expectation of performance, selective affiliation to peer groups, selective attention, selective morality. ತರಗತಿಯ ಸಂವಹನದಲ್ಲಿ ಕೆಲವು ಪ್ರಚೋದನೆಗಳನ್ನು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ನಡುವಿನ ವ್ಯತ್ಯಾಸವು ಇದರ ಆಧಾರವಾಗಿದೆ. ಕಾರ್ಯಕ್ಷಮತೆಯ ಆಯ್ದ ನಿರೀಕ್ಷೆ, ಪಿಯರ್ ಗುಂಪುಗಳಿಗೆ ಆಯ್ದ ಸಂಬಂಧ, ಆಯ್ದ ಗಮನ, ಆಯ್ದ ನೈತಿಕತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೆಲೆಕ್ಟಿವ್ ಅಟೆನ್ಷನ್, ಆಯ್ದ ಗಮನ. ಕ್ವೆಶನ್ ನಂಬರ್ 36. ಅ ಸ್ಪೀಕರ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಯೋಲಾಜಿಕಲ್ ನಾಯ್ಸ್, ಸೈಕೋಲಾಜಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ಫಿಸಿಕಲ್ ನಾಯ್ಸ್. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಇದಕ್ಕೆ ಉದಾಹರಣೆ. ಶಾರೀರಿಕ ಶಬ್ದ, ಮಾನಸಿಕ ಶಬ್ದ, ಶಬ್ದಾರ್ಥದ ಶಬ್ದ, ದೈಹಿಕ ಶಬ್ದ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿಮ್ಯಾಂಟಿಕ್ ನಾಯ್ಸ್, ಶಬ್ದಾರ್ಥದ ಶಬ್ದ. Semantic noise in communication, it is a type of disturbance in the transmission of message. It is going to interfere with the interpretation of the message. Question number 37. A person is more likely to use eye contact while listening, uninterested in communication, speaking, interpreting. ಒಬ್ಬ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ಬಳಸುವ ಸಾಧ್ಯತೆ ಹೆಚ್ಚು. ಯಾವಾಗ ಅಂತಂದರೆ ಆಲಿಸುವಾಗ, ಸಂವಹನದಲ್ಲಿ ಆಸಕ್ತಿ ಇಲ್ಲದಿರುವಾಗ, ಮಾತನಾಡುವಾಗ, ವ್ಯಾಖ್ಯಾನಿಸುವಾಗ. ವೆರಿ ಈಸಿ ಕ್ವೆಶನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಲಿಸನಿಂಗ್, ಆಲಿಸುವುದು. ಕ್ವೆಶನ್ ನಂಬರ್ 38. ಟಚ್ ಇಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಬಿಸ್ನೆಸ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ನನ್ ಆಫ್ ದಿ ಅಬೌವ್. ಸ್ಪರ್ಶವು ಒಂದು ಪ್ರಮುಖ ಅಂಶವಾಗಿದೆ. ವ್ಯವಹಾರ ಸಂವಹನ, ಪರಸ್ಪರ ಸಂವಹನ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಪರಸ್ಪರ ಸಂವಹನ. Interpersonal communication, it is the process of exchanging of information, ideas, feelings and meanings between two or more people, verbally and also non-verbally. Question number 39. In analog mass communication, stories are
ಅನಲಾಗ್ ಸಾಮೂಹಿಕ ಸಂವಹನದಲ್ಲಿ ಕಥೆಗಳು ಸ್ಟ್ಯಾಟಿಕ್, ಡೈನಾಮಿಕ್, ಇಂಟರಾಕ್ಟಿವ್, ಎಕ್ಸ್ಪ್ಲೋರೇಟರಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇಸ್ ಸ್ಟ್ಯಾಟಿಕ್. Question number 40. Which of the following are parts of active listening? Eye contact, nodding, seeking in clarification, all of the above. ಕೆಳಗಿನಲ್ಲಿ ಯಾವುದು ಆಲಿಸುವಾಗ ಸಕ್ರಿಯ ಭಾಗಗಳಾಗಿವೆ? ಕಣ್ಣಿನ ಸಂಪರ್ಕ, ನೋಡಿಂಗ್, ಸೃಷ್ಟೀಕರಣವನ್ನು ಹುಡುಕುವುದು ಮೇಲೆ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. Question number 41. To decode a message is option A, evaluate a message, ಟ್ರಾನ್ಸ್ಲೇಟ್ ಐಡಿಯಾಸ್ ಇಂಟು ಕೋಡ್, ರಿಜೆಕ್ಟ್ ಅ ಮೆಸೇಜ್, ಇಂಟರ್ಪ್ರೇಟ್ ಅ ಮೆಸೇಜ್. ಸಂದೇಶವನ್ನು ಡಿಕೋಡ್ ಮಾಡುವುದು ಎಂದರೆ ಸಂದೇಶವನ್ನು ಮೌಲ್ಯಮಾಪನ ಮಾಡುವುದು, ವಿಚಾರಗಳನ್ನು ಕೋಡ್ಗೆ ಭಾಷಾಂತರಿಸುವುದು, ಸಂದೇಶವನ್ನು ತಿರಸ್ಕರಿಸುವುದು, ಸಂದೇಶವನ್ನು ವ್ಯಾಖ್ಯಾನಿಸುವುದು. ಸೊ ದ ರೈಟ್ ಆನ್ಸರ್ ಈಸ್ ಇಂಟರ್ಪ್ರೇಟ್ ಅ ಮೆಸೇಜ್, ಸಂದೇಶವನ್ನು ವ್ಯಾಖ್ಯಾನಿಸುವುದು. ಒನ್ಸ್ ಓನ್ ಡಿಸ್ಕ್ರಿಪ್ಷನ್ ಆ್ಯಸ್ ಅ ಪರ್ಸನ್ ಈಸ್, ಒಬ್ಬ ವ್ಯಕ್ತಿಯಂತೆ ಒಬ್ಬರ ಸ್ವಂತ ವಿವರಣೆ, ಸೆಲ್ಫ್ ಕಾನ್ಸೆಪ್ಟ್, ಸೆಲ್ಫ್ ಪರ್ಸೆಪ್ಷನ್, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ರೆಸ್ಪೆಕ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಈಸ್ ಸೆಲ್ಫ್ ಕಾನ್ಸೆಪ್ಟ್, ಸ್ವಯಂ ಪರಿಕಲ್ಪನೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಎಸೆನ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್? ಕೆಳಗಿನವುಗಳಲ್ಲಿ ಯಾವುದು ಇದರ ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಮೆಸೇಜ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫೀಡ್ಬ್ಯಾಕ್, ಪ್ರತಿಕ್ರಿಯೆ. Attitude, actions, appearances in the context of classroom communication are considered as verbal, non-verbal, impersonal, irrational. ತರಗತಿಯ ಸಂವಹನದ ಸಂದರ್ಭದಲ್ಲಿ ವರ್ತನೆಗಳು, ಕಾರ್ಯಗಳು ಮತ್ತು ಗೋಚರಿಸುವಿಕೆಗಳನ್ನು ಏನಂತ ಪರಿಗಣಿಸ್ತಾ ಇದ್ದೀವಿ? ಮೌಖಿಕ, ಶಬ್ದರಹಿತ, ನಿರಾಕಾರ, ಅಭಾಗಲಬ್ಧ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, non-verbal, ಶಬ್ದರಹಿತ. Non-verbal communication is the transmission of messages or signals through a non-verbal platform such as eye contact, facial expression, gestures, postures, etc. Question number 45. The classroom communication should essentially be empathetic, abstract, non-descriptive, contrived. ತರಗತಿಯ ಸಂವಹನವು ಮುಖ್ಯವಾಗಿ ಯಾವ ರೀತಿ ಇರಬೇಕು? The right answer is option A, empathetic, ಅನುಭೂತಿ. Question number 46. The spatial audio reproduction in a classroom can reduce the students' respect for the teacher, motivation for excellence, interest in technology orientation, cognitive load in understanding. ತರಗತಿಯ ಪ್ರಾದೇಶಿಕ ಆಡಿಯೋ ಪುನರುತ್ಪಾದನೆ ವಿದ್ಯಾರ್ಥಿಗಳಲ್ಲಿ ಯಾವುದನ್ನು ಕಡಿಮೆ ಮಾಡ್ತಾ ಇದೆ? ಶಿಕ್ಷಕರಿಗೆ ಗೌರವ, ಶ್ರೇಷ್ಠತೆಗಾಗಿ ಪ್ರೇರಣೆ, ತಂತ್ರಜ್ಞಾನದಲ್ಲಿ ಆಸಕ್ತಿ, ತಿಳುವಳಿಕೆಯಲ್ಲಿ ಅರಿವಿನ ಹೊರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾಗ್ನಿಟಿವ್ ಲೋಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿ ಅರಿವಿನ ಹೊರೆ ಆಗ್ತಾ ಇದೆ. ಮೋಸ್ಟ್ ಆಫನ್ ದ ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಈಸ್, ಹೆಚ್ಚಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಹನ ಸ್ಪೂರಿಯಸ್, ಕ್ರಿಟಿಕಲ್, ಯುಟಿಲಿಟೇರಿಯನ್, ಕಾನ್ಫ್ರಂಟೇಷನಲ್. ಯುಟಿಲಿಟೇರಿಯನ್ ಇಸ್ ದ ರೈಟ್ ಆನ್ಸರ್, ಉಪಯುಕ್ತತೆ. ಕ್ವೆಶ್ಚನ್ ನಂಬರ್ 48. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್, ಪ್ರಮುಖ ಸಂವಹನ ಕೌಶಲ್ಯಗಳಲ್ಲಿ ಒಂದಾಗಿದೆ. ಆಕ್ಟಿವ್ ಲಿಸ್ನಿಂಗ್, ಆಬ್ಜೆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್, ಇನ್ಆಕ್ಟಿವ್ ಲಿಸ್ನಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಕ್ಟಿವ್ ಲಿಸ್ನಿಂಗ್, ಸಕ್ರಿಯ ಆಲಿಸುವಿಕೆ. ಕ್ವೆಶ್ಚನ್ ನಂಬರ್ 49. ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಮೆಂಟಲ್ ಡಿಸಾರ್ಡರ್, ಬಿಹೇವಿಯರಲ್ ಡಿಸಾರ್ಡರ್, ರೀಡಿಂಗ್ ಡಿಸಾರ್ಡರ್, ರೈಟಿಂಗ್ ಡಿಸಾರ್ಡರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಸ್ಲೆಕ್ಸಿಯಾ. ಇಟ್ ಈಸ್ ಎ ರೀಡಿಂಗ್ ಡಿಸಾರ್ಡರ್. ಡಿಸ್ಲೆಕ್ಸಿಯಾ ಇದೊಂದು ಓದುವಿಕೆಯ ಅಸ್ವಸ್ಥತೆಯಾಗಿದೆ. Question number 50. A technique that might be used by an active listener. ಸಕ್ರಿಯ ಕೇಳುಗನಿಂದ ಬಳಸಬಹುದಾದ ತಂತ್ರ. Paraphrase the speaker's meaning, express concern, explain the speaker's meaning, offer a viewpoint when in conversation. The right answer is option A, paraphrase the speaker's meaning. ಸಕ್ರಿಯ ಕೇಳುಗನು ಸ್ಪೀಕರ್ನ ಅರ್ಥವನ್ನು paraphrase ಮಾಡುತ್ತಾನೆ. Okay friends, this is about our today's session. If you are preparing for Karnataka SET 2023 for paper 1 teaching and research aptitude, we are providing theory lectures, MCQ lectures, 50 mock tests, notes in English and also in Kannada only at ₹2000. For this you can download global online app from the Play Store. Then you can register by using your email ID and mobile number. Then search for KSET 2023 paper 1. Then you can join our course. Yes, I wish all the best to all. Thank you.